ವಿಜೀಭವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ವೀರೇಶ್ ರಾಂಪುರ್. ಇದೀಗ ನಾನು ವಿಜ್ಞಾನ ಪ್ರಶ್ನೆಗಳ ವಿಶ್ಲೇಷಣೆಗೆ ತಮ್ಮೆದುರಿಗೆ ಬಂದಿದ್ದೇನೆ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಂತಹ ವಿಜ್ಞಾನದ ಪ್ರಶ್ನೆಗಳನ್ನು ಈಗ ನಾವು ನೋಡುತ್ತಾ ಹೋಗೋಣ. ಹತ್ತಿಯ ಎಳೆಯನ್ನು ಗಿಡದ ಕೆಳಕಂಡ ಯಾವ ಭಾಗದಿಂದ ಪಡೆಯಲಾಗುತ್ತದೆ? ಆಪ್ಷನ್ಸ್ ಆಗಿ ಹಣ್ಣು, ಬೇರು, ಕಾಂಡ ಮತ್ತು ಎಲೆ ಅಂತ ಕೊಟ್ಟಿದ್ದಾರೆ. ಒಂದು ಸಲ ನಾವು ಹತ್ತಿಯ ಗಿಡದ ಒಂದು ಚಿತ್ರವನ್ನು ನೋಡೋಣ. ಈ ಹತ್ತಿಯ ಗಿಡದ ಚಿತ್ರದಲ್ಲಿ ನಿಮಗೆ ಹಸಿರು ಭಾಗ ಎಲೆ ಕಾಣಿಸ್ತದೆ, ನಂತರ ಹಣ್ಣು ಕಾಣಿಸ್ತಾ ಇದೆ, ಹೌದಾ? ಸೊ ಈ ಹಣ್ಣು ಮಾಗಿದ ನಂತರ ಬಿಳಿಯ ಒಂದು ಹತ್ತಿ ಹೊರಗಡೆ ಬರುತ್ತದೆ. ಆ ಹತ್ತಿಯನ್ನು ಬಿಡಿಸ್ತಾರೆ. ಸೊ ಅದಕ್ಕಾಗಿ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಹಣ್ಣು ಅನ್ನೋದು ಸರಿಯಾದ ಆಪ್ಷನ್ ಆಗ್ತದೆ. ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವಂಥ ಅಂಶ ಯಾವುದು? ಆಪ್ಷನ್ಸ್ ಆಗಿ ಇಥಿಲೀನ್, ಅಸಿಟಲೀನ್, ಮಿಥೇನ್, ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಗೋಬರ್ ಗ್ಯಾಸ್ ಯೂನಿಟ್ ಯಾವ ಥರ ಇರುತ್ತದೆ ಅನ್ನೋದನ್ನು ಈ ಸ್ಲೈಡ್ ತೋರಿಸ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ನಾವು ಈ ಒಂದು ಗೋಬರ್ ಗ್ಯಾಸ್ ಯೂನಿಟನ್ನು ಮಾಡ್ಬೋದು. ಈ ಒಂದು ಗೋಬರ್ ಗ್ಯಾಸ್ ಯೂನಿಟ್ನಲ್ಲಿ ಒಂದು ಆಳವಾದಂಥ ಗುಂಡಿ ಇರ್ತದೆ. ಈ ಆಳವಾದಂಥ ಗುಂಡಿಯನ್ನು ಈ ಸ್ಲೈಡ್ನಲ್ಲಿ ನೀವು ನೋಡ್ತೀರಿ. ಇದಕ್ಕೆ ಒಂದು ಇನ್ಲೆಟ್ ಇದೆ. ನಿಮ್ಮ ಎಡಭಾಗಕ್ಕೆ ಇನ್ಲೆಟ್ ಇದೆ, ನಂತರ ಬಲಭಾಗಕ್ಕೆ ಔಟ್ಲೆಟ್ ಇದೆ. ಸೊ ಈ ಇನ್ಲೆಟ್ನಲ್ಲಿ ನಾವೇನು ಮಾಡ್ತೀವಿ, ಈ ಕ್ಯಾಟಲ್ ಡಂಗ್ ಅಂದರೆ ದನಗಳ ಸೆಗಣಿಯನ್ನು ನೀರಿನ ಜೊತೆ ಮಿಕ್ಸ್ ಮಾಡಿ ಹಾಕ್ತೀವಿ. ಅಥವಾ ಈ ಉಳಿದಂಥ ವೆಜಿಟೇಬಲ್ ವೇಸ್ಟ್, ಅಗ್ರಿಕಲ್ಚರಲ್ ವೇಸ್ಟ್, ಫುಡ್ ವೇಸ್ಟ್ ಯಾವುದನ್ನು ಬೇಕಾದರೂ ನಾವು ಈ ಒಂದು ಗುಂಡಿಗೆ ಹಾಕ್ಕೊಂಡಾಗ ಇಲ್ಲಿ ಏನಾಗ್ತದೆ, ಫ್ರೀ ಆಕ್ಸಿಜನ್ನ ಸಂಪರ್ಕದಲ್ಲಿ ಈ ಪದಾರ್ಥಗಳು ಬರದೇ ಕೊಳೆಯುವುದರಿಂದ ಇಲ್ಲಿ ಬಯೋಗ್ಯಾಸ್ ಉಂಟಾಗ್ತದೆ. ಈ ತಯಾರಾದಂಥ ಬಯೋಗ್ಯಾಸ್ ಡೋಮ್ ಆಕೃತಿಯಲ್ಲಿ ಶೇಖರಣೆಗೊಂಡು ಅಲ್ಲಿ ಒಂದು ಗ್ಯಾಸ್ ವಾಲ್ವ್ ಅಂತ ಕೊಟ್ಟಿದ್ದಾರೆ. ಆ ಗ್ಯಾಸ್ ವಾಲ್ವ್ ಕ್ಲೋಸ್ ಇದ್ದಾಗ ಯಾವುದೇ ಒಂದು ಬಯೋಗ್ಯಾಸು ಹೊರಗಡೆ ಬರೋದಿಲ್ಲ. ಆ ವಾಲ್ವನ್ನು ನಾವು ಓಪನ್ ಮಾಡಿದಾಗ ಆ ಬಯೋಗ್ಯಾಸ್ ಏನದೆ ಹೊರಗಡೆ ಬರ್ತದೆ. ಇದರ ಜೊತೆಯಲ್ಲಿ ಈ ಕೊಳೆತಂಥ ಏನು ಪದಾರ್ಥಗಳಿವೆ ಇವು ರಾಡಿಯ ರೂಪದಲ್ಲಿ ಈ ಔಟ್ಲೆಟ್ ಚೇಂಬರ್ ಅಂತ ತೋರಿಸಿದೆಯಲ್ಲ, ಅದರ ಪಕ್ಕದಲ್ಲಿ ಬಂದಂಥ ಒಂದು ಗುಂಡಿಯಲ್ಲಿ ಬೀಳ್ತದೆ, ಶೇಖರಣೆಗೊಳ್ತದೆ. ಇದು ಸ್ಲರಿಯಾಗಿ ಇದು ಏನದೆ ನಮಗೆ ವ್ಯವಸಾಯಕ್ಕೆ ಒಂದು ಉಪಯುಕ್ತವಾದಂಥ ಗೊಬ್ಬರವಾಗಿ ಕೂಡ ಉಪಯೋಗಕ್ಕೆ ಬರ್ತದೆ. ಸೊ ಇದು ಒಂದು ಬಯೋಗ್ಯಾಸ್ ಯೂನಿಟ್ನ ಚಿತ್ರ. ಇಲ್ಲಿ ಮತ್ತು ಬಯೋಗ್ಯಾಸ್ಗೂ ಮತ್ತು ನ್ಯಾಚುರಲ್ ಗ್ಯಾಸಿಗೂ ಏನು ಒಂದು ವ್ಯತ್ಯಾಸ ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನೇ ಕೇಳ್ತಾರಂತಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ನಾವು ಮನಗಂಡು ಇದ್ದಾಗ ಏನಾಗ್ತದೆ, ಯಾವುದೇ ರೀತಿ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸರಳ ಆಗ್ತದೆ. ಈ ಬಯೋಗ್ಯಾಸ್ನಲ್ಲಿ ಅಗ್ರಿಕಲ್ಚರ್ ವೇಸ್ಟ್, ಫುಡ್ ವೇಸ್ಟ್ ಮತ್ತು ಕ್ಯಾಟಲ್ ಡಂಗ್ ಅಥವಾ ಎನಿಮಲ್ ಡಂಗ್ ಅಂತ ನಾನು ಹೇಳಿದೆ. ಈ ಮಟೀರಿಯಲ್ಸ್ ಎಲ್ಲ ನಾವು ಉಪಯೋಗಿಸ್ತೀವಿ. ಇದು ಬಯೋಲಾಜಿಕಲ್ ಪ್ರೊಸೆಸ್ನಿಂದ ತಯಾರಾದಂಥ ಗ್ಯಾಸ್ ಇದು, ಹೌದಾ? ನಂತರ ಈ ಒಂದು ಗ್ಯಾಸ್ನಲ್ಲಿ ಪ್ರಮುಖವಾದಂಥ ಘಟಕಗಳು ಯಾವುವು ಅಂದರೆ ಮಿಥೇನ್ ಗ್ಯಾಸ್ ಇದೆ, ಅದ್ರ ಜೊತೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್, ಮತ್ತು ಕಡಿಮೆ ಪ್ರಮಾಣದಲ್ಲಿ ನೈಟ್ರೋಜನ್, ಹೈಡ್ರೋಜನ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಕೂಡ ಉತ್ಪತ್ತಿ ಆಗ್ತದೆ. ನಂತರ ಒಂದು ಸಾಮಾನ್ಯವಾಗಿ ಒಂದು ದೊಡ್ಡ ಬಯೋಗ್ಯಾಸ್ ಪ್ಲ್ಯಾಂಟದ ಡೈಮೆನ್ಷನ್ಸ್ ಏನಾಗಿರಬಹುದು ಅಂತ ನಮಗೆ ವಿಚಾರ ಬಂದಾಗ ಈ ಮಾಹಿತಿ ಕೂಡ ನಮಗೆ ಒಂದು ಸ್ವಲ್ಪ ಉಪಯುಕ್ತ ಅಂತ ಅಂದ್ಕೊಂಡು ಇಲ್ಲಿ ಹಾಕಿದ್ದೀನಿ. ಅದರ ಎತ್ತರ ಅಂದರೆ ಆಳ 6 ಮೀಟರ್, ಅಂದರೆ ಮೇಲಿನ ಒಂದು ಡೋಮ್ ಮತ್ತು ಕೆಳಗಿನ ಒಂದು
ತಗ್ಗು ಎರಡೂ ಸೇರಿಬಿಟ್ಟು ಒಂದು 6 ಮೀಟರ್ ಆಗ್ತದೆ. ನಂತರ ಆಂತರಿಕ ವ್ಯಾಸ ಏನಿದೆ 23 ಮೀಟರು ಮತ್ತು ಹೊರ ವ್ಯಾಸ 23.70 ಮೀಟರ್. ಈ ರೀತಿ ಒಂದು ಡೈಮೆನ್ಷನ್ ಇರುತ್ತೆ. ಅದೇ ನಾವು ನ್ಯಾಚುರಲ್ ಗ್ಯಾಸ್ ತಗೊಂಡಾಗ ಇದು ಒಂದು ಫಾಸಿಲ್ ಫ್ಯೂಯಲ್ನಿಂದ ಅಥವಾ ಜಿಯೋಲಾಜಿಕಲ್ ಪ್ರೊಸೆಸ್ನಿಂದ ಆದಂಥ ಒಂದು ರೀತಿಯ ಅನಿಲ. ಸೊ ಇಲ್ಲೇನಾಗಿದೆ, ಪ್ರೊಪೇನ್ ಮತ್ತು ಬ್ಯೂಟೇನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳು ಇವು ನ್ಯಾಚುರಲ್ ಗ್ಯಾಸ್ನ ಘಟಕಗಳು ಅಂತ ನಾವು ನೆನಪಿನಲ್ಲಿ ಇಟ್ಕೋಬೋದು. ಆ ಕಾರಣದಿಂದಾಗಿ ಈ ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಅಂತಂದರೆ ಉತ್ತರವಾಗಿ ಮಿಥೇನ್ ಅಂತ ನಾವು ಹೇಳ್ಬೋದು. ಅಡುಗೆ ಅನಿಲಗಳ ಸಿಲಿಂಡರ್ಗಳನ್ನು ಸರಬರಾಜು ಮಾಡಲ್ಪಡುವಾಗ ಯಾವ ಒಂದು ವಸ್ತುವನ್ನು ಆ ಸಿಲಿಂಡರ್ಗಳಲ್ಲಿ ಹಾಕಿರ್ತಾರೆ ಅನ್ನೋದು ಈ ಪ್ರಶ್ನೆ. ಇಲ್ಲಿ ಆಪ್ಷನ್ಸ್ ಆಗಿ ದ್ರಾವಣ, ವಾಯು, ಘನೀಕೃತ, ಮಿಶ್ರಣ ಅಂತ 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ನೋಡೋಣ, ಅನಿಲ ಸಿಲಿಂಡರ್ಗಳನ್ನು ನೀವು ನೋಡಿರ್ಬೋದು. ಇಲ್ಲಿ ಒಂದು ಸ್ಲೈಡ್ನಲ್ಲಿ ನಾನು ಅದನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಅನಿಲ ಸಿಲಿಂಡರ್ಗಳು ಗೃಹ ಉಪಯೋಗಿ ಅನಿಲ ಸಿಲಿಂಡರ್ ಆದರೆ 14.2 kgದು ಬರುತ್ತೆ. ನೀವು ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಕೆಂಪು ಒಂದು ಸಿಲಿಂಡರು. ನಂತರ ಈ ಕಡೆ ಒಂದು ಬ್ರೌನ್ ಕಲರ್ದು ಸಿಲಿಂಡರು, ಇದು ಒಂದು 5 kg ಸಿಲಿಂಡರು. ಈ ರೀತಿಯಲ್ಲಿ ನಾವು ಸಿಲಿಂಡರ್ಗಳನ್ನು ನೋಡ್ಬೋದು. ಈ ಸಿಲಿಂಡರ್ಗಳಿಗೆ ಕೆಳಗಡೆ ಬರುವಂಥ ಒಂದು ರಚನೆಗೆ ನಾವು ಫೂಟ್ರಿಂಗ್ ಅಂತ ಹೇಳ್ತೀವಿ. ಆ ನಂತರ ಬಾಡಿ, ಈ ಬಾಡಿ ಪ್ರೆಷರ್ ಪಾರ್ಟ್, ಅಲ್ಲಿ ಮಾತ್ರ ಅನಿಲ ಶೇಖರಣೆ ಆಗಿರ್ತದೆ. ನಂತರ ಒಂದು ಕಾಲರ್ ಅಥವಾ ಶೌಡ್ ಅಂತ ಹೇಳ್ತೀವಿ, ಆ ಭಾಗದಲ್ಲಿನೇ ವಾಲ್ವ್ ಅನ್ನುವಂಥ ಒಂದು ರಚನೆ ಇರ್ತದೆ. ಈ ವಾಲ್ವ್ನಿಗೆ ನಾವು ಏನು ಮಾಡ್ತೀವಿ, ರೆಗ್ಯುಲೇಟರನ್ನು ಅಳವಡಿಸ್ತೀವಿ. ಸೊ ಇಲ್ಲಿ ಶೇಖರಣೆಗೊಂಡಂಥ ಅನಿಲ ಯಾವುದಿದೆ, ಇದೇನು ಒಂದೇ ಅನಿಲನೋ ಏನು ಅಥವಾ ಮಿಶ್ರಣನೋ ಅನ್ನುವಂಥದ್ದು ಈ ಪ್ರಶ್ನೆಯ ಉದ್ದೇಶ. ಸೊ ಈಗ ಇದನ್ನು ನಾವು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಿ, ಹೌದಾ, LPG ಅಂತ ಹೇಳ್ತೀವಿ. ಇದೇ ರೀತಿ ಬೇರೆ ಬೇರೆ ಗ್ಯಾಸ್ಗಳ ಪದಗಳು ಇದ್ದಾವೆ. ಸೊ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂದ್ರೆ PNG ಅಂತ, ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ. ಸೊ ನಂತರ CNG ಅಂತ ಅಂದರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ. ಸೊ ಈವನ್ ಈಗ ಮೊನ್ನೆ ನೀವು ಪೇಪರ್ನಲ್ಲಿ ಓದಿರ್ಬೋದು, ಕಾಂಪ್ರೆಸ್ಡ್ ಬಯೋಗ್ಯಾಸ್ ಕೂಡ ಬಳಕೆಗೆ ಬರುವಂಥ ಲಕ್ಷಣಗಳು ಇದ್ದಾವೆ. ಸೊ ಈ ರೀತಿಯಿಂದ ಈ ನಮ್ಮ ಬಳಕೆಗೋಸ್ಕರ ನಾವು ಬೇರೆ ಬೇರೆ ಅನಿಲಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಆ ಅನಿಲಗಳು ಉಪಯೋಗಿಸಿದಾಗ ಈಗ ನೋಡ್ರಿ, LPGಯಲ್ಲಿ ಏನಿರ್ತದೆ, ಆಗಲೇ ಹೇಳಿದಂತೆ ಪ್ರೊಪೇನ್ ಇರ್ತದೆ. ಅದರ ಒಂದು ರಾಸಾಯನಿಕ ಸೂತ್ರ ಏನಿದೆ, C3H8 ಅಂತ. ಮತ್ತು ಬ್ಯೂಟೇನ್ ಇದೆ, ಅದರ ರಾಸಾಯನಿಕ ಸೂತ್ರ C4H10 ಅಂತ. ಸೊ ಇದ್ರ ಜೊತೆಯಲ್ಲಿ ಇನ್ನೂ ಹಲವಾರು ಹೈಡ್ರೋಕಾರ್ಬನ್ಗಳ ಘಟಕಗಳು ಇರ್ತವೆ. ಆ ನಂತರ ಈ LPGಯನ್ನು ನಾವು ದಹಿಸಿದಾಗ ಏನು ಶಕ್ತಿ ನಾವು ಪಡಿತೀವಲ್ಲ, ಇದು ಸರಿಸುಮಾರು ಪೆಟ್ರೋಲ್ ದಹಿಸಿದಾಗ ಏನು ಸಿಗ್ತದೆ ಅದರ 2ರಷ್ಟು ನಾವು ಪಡಿತೀವಿ ಅಂತ ಅಂಕಿಅಂಶಗಳು ಹೇಳ್ತವೆ. ನಂತರ ಈ LPGಯನ್ನು ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸನ್ನು ನಾವು ಶಾಖವನ್ನು ಪಡೆಯೋದಕ್ಕೋಸ್ಕರ ಮತ್ತು ವಾಹನಗಳನ್ನು ಚಲಾಯಿಸುವುದಕ್ಕೋಸ್ಕರ ಕೂಡ ಬಳಸ್ತೀವಿ. ಆದರೆ ಈ ಪೈಪ್ಡ್ ನ್ಯಾಚುರಲ್ ಗ್ಯಾಸನ್ನು ಎದಕ್ಕೆ ಬಳಸ್ತಾರೆ ಅಂತಂದಾಗ ಇದನ್ನು ಕೇವಲ ಅಡುಗೆಗಾಗಿ ಮತ್ತು ನೀರನ್ನು ಕಾಯಿಸಲು ಮಾತ್ರ ಬಳಸ್ಬೋದು. ಈ ಒಂದು ವ್ಯತ್ಯಾಸವನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ನಂತರ ಈ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನಲ್ಲಿ ಏನಿರ್ತದೆ ಅಂದರೆ ಮತ್ತೆ ಮಿಥೇನ್ ಇರ್ತದೆ. ಮತ್ತು ಇದರ ವಿಶೇಷತೆ ಏನು ಅಂತಂದರೆ, ನಾವು ಡೀಸೆಲನ್ನು ದಹಿಸಿದಾಗ ಎಷ್ಟು ಒಂದು ಹೊಗೆ ಬರ್ತದೆ, ಆ ಹೊಗೆ ಮತ್ತು ನೈಟ್ರಸ್ ಆಕ್ಸೈಡ್ಗಳ ಪ್ರಮಾಣ ಏನಿರ್ತದೆ ಅದಕ್ಕಿಂತ ತುಂಬ ಕಡಿಮೆ ಪ್ರಮಾಣದಲ್ಲಿ ಹೊಗೆ ಮತ್ತು ನೈಟ್ರಸ್ ಆಕ್ಸೈಡ್ಗಳು ಬರ್ತವೆ. ಎಲ್ಲಿ? ಮಿಥೇನ್ನಲ್ಲಿ, ಅಂದರೆ CNGಯನ್ನು ದಹಿಸಿದಾಗ. ಇವೆಲ್ಲ ವಿಷಯಗಳು ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ವಿವಿಧ ಪರೀಕ್ಷೆಗಳಲ್ಲಿ ಬೇರೆ ಬೇರೆ ಪ್ರಶ್ನೆಗಳು ಬಂದಾಗ ಕೂಡ ನಮಗೆ ಸರಳ ಆಗಲಿ ಅಂತ ಈ ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೇನೆ.
ಈ ಕಾರಣದಿಂದಾಗಿ ಈ ಒಂದು ಪ್ರಶ್ನೆಗೆ ಅಂದರೆ ಅಡಿಗೆ ಅನಿಲಗಳನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವ ವಸ್ತು ಯಾವುದು ಅಂದರೆ ಮಿಶ್ರಣ ಅಂತ ಹೇಳ್ಬೋದು. ಅದು ಬ್ಯೂಟೇನ್ ಮತ್ತು ಪ್ರೊಪೇನ್ನ ಮಿಶ್ರಣ. ಈಗ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿಷದ ಬಡಿತದ ಗತಿ. ಸೊ ನಾವು ಹೃದಯದ ಬಡಿತವನ್ನು ಲಬ್ ಡಬ್ ಅಂತ ಹೇಳ್ತೀವಿ. ಇದು ಲಬ್ ಅಂತದೆ ಮತ್ತು ಡಬ್ ಅಂತದೆ. ಇದು ಹಾಗೆ ಸಿಕ್ವೆನ್ಸಿಯಲ್ಲಿ ನಡೆಯುವಂಥ ಪ್ರಕ್ರಿಯೆ. ಹೃದಯ ಯಾಕೆ ಬಡ್ಕೋತದೆ, ಈ ಒಂದು ಬಡಿತದ ಕಾರಣ ಏನು ಮತ್ತು ಈ ಬಡಿತದ ಪ್ರಕ್ರಿಯೆಯಲ್ಲಿ ಏನೇನಾಗ್ತದೆ ಅನ್ನೋದನ್ನು ನಿಮ್ಮೆದುರಿಗೆ ಹೇಳಲಿಕ್ಕೆ ಒಂದು ಸ್ಲೈಡನ್ನು ತೆಗೆದುಕೊಂಡು ಬಂದಿದ್ದೀನಿ. ನೋಡಿ, ಇಲ್ಲಿ ಈ ಸ್ಲೈಡ್ನಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ, ಒಂದು ಕೆಂಪು ಮತ್ತು ಒಂದು ನೀಲಿ, ಈ ಎರಡು ಬಣ್ಣಗಳನ್ನು ನಾವು ಸೇರಿಸಿದಂಥ ರೇಖೆಗಳಿದ್ದಾವೆ ಇಲ್ಲಿ. ನಂತರ ಹೃದಯ ಇದೆ. ಆ ಹೃದಯದ ಮೇಲ್ಭಾಗದಲ್ಲಿ ಪುಪ್ಪುಸ ಇದೆ, ಅಂದರೆ ಶ್ವಾಸಕೋಶ ಇದೆ. ಮತ್ತು ಒಂದು ಚಿತ್ರದಲ್ಲಿ ದೇಹದಲ್ಲಿ ನೀಲಿ ರಕ್ತ ಹರಿಯುವಂಥದ್ದು, ಇನ್ನೊಂದು ಚಿತ್ರದಲ್ಲಿ ಪಕ್ಕದಲ್ಲಿನೇ ಕೆಂಪು ರಕ್ತ ಹರಿಯುವಂಥದ್ದು. ಇವೆಲ್ಲ ಏನನ್ನು ತೋರಿಸ್ಕೊಡ್ತವೆ ಅಂತಂದರೆ, ಈ ನೀಲಿ ರಕ್ತ ಅಂತಂದರೆ ಆ ರಕ್ತದಲ್ಲಿ ಆಕ್ಸಿಜನ್ ಪ್ರಮಾಣ ಇಲ್ಲ. ಇದು ಏನಾಗ್ತದೆ, ಇಂಥ ರಕ್ತ ಶ್ವಾಸಕೋಶಕ್ಕೆ ವರ್ಗಾಯಿಸಲ್ಪಡ್ತದೆ, ಎದರಿನಿಂದ, ಹೃದಯದಿಂದ. ಆವಾಗ ಪಂಪ್ ಮಾಡುವುದಕ್ಕೆ ಒಂದು ವಾಲ್ವ್ಗಳು ಏನು ಕೆಲಸ ಮಾಡ್ತವೆ, ಅದರಿಂದ ಒಂದು ಶಬ್ದ ಬರ್ತದೆ, ಲಬ್ ಅಂತ. ಆ ಎಲ್ಲ ರಕ್ತ ಎಲ್ಲಿಗೆ ಪಂಪ್ ಆಗ್ತಾ ಇದೆ, ಶ್ವಾಸಕೋಶಕ್ಕೆ ಪಂಪ್ ಆಗ್ತಾ ಇದೆ. ಎಡ ಮತ್ತು ಬಲ ಎರಡೂ ಶ್ವಾಸಕೋಶಗಳಲ್ಲಿ ಬಂದಂಥ ರಕ್ತ ಈ ನಾವೇನು ಉಸಿರನ್ನು ತೆಗೆದುಕೊಳ್ತೀವಲ್ಲ, ಈ ಪ್ರಾಣವಾಯು, ಈ ವಾಯುವಿನ ಸಂಪರ್ಕದಲ್ಲಿ ಬರೋದ್ರಿಂದ ಅಲ್ಲಿ ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡನ್ನು ಕೊಟ್ಟುಬಿಟ್ಟು ಈ ಆಕ್ಸಿಜನನ್ನು, ಆಮ್ಲಜನಕವನ್ನು ಪಡೀತದೆ. ಯಾವುದು, ರಕ್ತ. ಹೀಗೆ ಪಡೆದಂಥ ಒಂದು ರಕ್ತ ಯಾವ ಕಡೆ ಚಲಿಸ್ತದೆ ಅಂದರೆ ಮತ್ತೆ ಹೃದಯದ ಕಡೆ ಚಲಿಸ್ತದೆ. ಸೊ ಇದನ್ನು ನಾವು ಕೆಂಪು ಒಂದು ಬಣ್ಣದಲ್ಲಿ ತೋರಿಸಲಾಗಿದೆ. ಸೊ ಈಗ ಬಂದಂಥ ರಕ್ತ ದೇಹದ ವಿವಿಧ ಭಾಗಗಳಿಗೆ, ಕೋಶಗಳಿಗೆ ಹೋಗಬೇಕಲ್ಲ, ಆವಾಗ ಮತ್ತೊಂದು ಸಲ ಹೃದಯ ಪಂಪ್ ಮಾಡ್ತದೆ, ಡಬ್ ಅಂತ ಪಂಪ್ ಮಾಡ್ತದೆ. ಸೊ ಈ ರೀತಿಯಿಂದ ಹೃದಯದ ಕೆಲಸ ಏನಿದೆ ಅಂದರೆ, ಅಶುದ್ಧ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಂದ ಶೇಖರಿಸುವುದು, ಅದನ್ನು ಶ್ವಾಸಕೋಶಗಳಿಗೆ ಕಳಿಸುವುದು, ಮತ್ತು ಆಕ್ಸಿಜನೇಟೆಡ್ ಬ್ಲಡ್ಡನ್ನು, ಆಮ್ಲಜನಕಯುಕ್ತ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಪೂರೈಸುವುದು, ಈ ಒಂದು ಕೆಲಸವನ್ನು ಮಾಡ್ತದೆ. ನಂತರ ಮುಂದಿನ ಸ್ಲೈಡ್ನಲ್ಲಿ ನೋಡ್ತೀವಿ, ಇದು ಹೃದಯದ ಚಿತ್ರ ಮತ್ತು ವಿವಿಧ ಭಾಗಗಳು. ಸೊ ಇದನ್ನು ಮತ್ತೆ ಪ್ರಶ್ನೆ ಬಂದಾಗ ನಾನು ವಿವರಿಸಿ ಹೇಳ್ತೇನೆ. ಹೀಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಂದರೆ 72, 72 ಅಂತ ಬರ್ತದೆ. ಇದು ಸಾಮಾನ್ಯ ವಯಸ್ಕ ವ್ಯಕ್ತಿಯದು. ಸೊ ಇದರ ಹೆಚ್ಚು ಮತ್ತು ಕಡಿಮೆ ಕೂಡ ಆಗಬಹುದು. ಆವಾಗ ಆ ದೈಹಿಕ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಆ ಹೃದಯದ ಬಡಿತದ ಗತಿ ಕೂಡ ಬದಲಾವಣೆ ಆಗ್ತದೆ. ಇನ್ನೊಂದು ವಿಶೇಷ ಅಂತಂದರೆ, ವಿವಿಧ ಪ್ರಾಣಿಗಳ ಒಂದು ಹೃದಯದ ಬಡಿತದ ಗತಿ ಯಾವ ರೀತಿ ಇರ್ತದೆ ಅನ್ನೋದನ್ನು ಈ ಒಂದು ಸ್ಲೈಡ್ನಲ್ಲಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಸೊ ಇಲ್ಲಿ ಕರಡಿ ಇದೆ, ಬೀರ್, ಅದರದ್ದು 40 ಅಂತಿದೆ ಪ್ರತಿ ನಿಮಿಷಕ್ಕೆ. ಮತ್ತು ಬ್ಲೂ ವೇಲ್ ಅಂತ ಬರ್ತದೆ, ಅದು 8 ಇದೆ. ಮತ್ತು ಬೆಕ್ಕು, ಕ್ಯಾಟ್, ಇದು 130 ಇದೆ. ಮತ್ತು ನಾಯಿ, ಡಾಗ್, ಇದು 90 ಇದೆ. ಡಕ್ಕು, ಇದು 240 ಇದೆ. ಎಲಿಫೆಂಟ್, ಆನೆಗೆ 30. ನಂತರ ಜಿರಾಫೆ 150. ಇದೇ ರೀತಿ ಹ್ಯಾಮ್ಸ್ಟರ್ ಅಂತ, ಅದಕ್ಕೆ 450. ಮತ್ತು ಕುದುರೆ, ಹಾರ್ಸ್ಗೆ 38. ರ್ಯಾಬಿಟ್, ಮೊಲಕ್ಕೆ 205. ಈ ರೀತಿ ವಿವಿಧ ಪ್ರಾಣಿಗಳಿಗೆ ಅದರದೇ ಆದಂಥ ಗತಿ ಇದೆ, ಹೃದಯದ ಬಡಿತದ ಗತಿ ಇದೆ ಪ್ರತಿ ನಿಮಿಷಕ್ಕೆ. ಇದು ನಮಗೆ ಬೇರೆ ಯಾವುದಾದ್ರೂ ಪರೀಕ್ಷೆಗೋ ಅಥವಾ ಬೇರೆ ಸಂದರ್ಭಕ್ಕೋ ನಮಗೆ ಉಪಯೋಗಕ್ಕೆ ಬರ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಿಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಯಾವುದು? ಆಪ್ಷನ್ಸ್ ಆಗಿ ಸತು, ಕಬ್ಬಿಣ, ತಾಮ್ರ, ಮೆಗ್ನೀಷಿಯಂ ಅಂತ ಕೊಡಲಾಗಿದೆ. ಸೊ ಈ ಹಿಮೋಗ್ಲೋಬಿನ್ ಅನ್ನುವಂಥದ್ದು ರಕ್ತದಲ್ಲಿ ಇರುವಂಥ ಒಂದು ಪ್ರೋಟೀನ್. ಸೊ ಇದು ಕಬ್ಬಿಣವನ್ನು ಹೊಂದಿದೆ ಅನ್ನೋದು ಸರಿಯಾದ ಉತ್ತರ.
ಸೊ ಇದು ಕಬ್ಬಿಣ ಹೊಂದಿರೋದ್ರಿಂದ ಆಕ್ಸಿ ಹಿಮೋಗ್ಲೋಬಿನ್ ಆಗಿ ಅದು ಆಕ್ಸಿಜನನ್ನು ಅಂದರೆ ಆಮ್ಲಜನಕವನ್ನು ದೇಹದ ವಿವಿಧ ಭಾಗಗಳಿಗೆ ಕೊಂಡೊಯ್ಯುತ್ತದೆ ರಕ್ತ. ಸೊ ಆವಾಗ ಇದು ತನ್ನ ಕೆಲಸವನ್ನು ಮಾಡ್ತದೆ. ನೆನಪಿನಲ್ಲಿ ಇಟ್ಕೊಳ್ಳುವಂಥ ಪ್ರಶ್ನೆ. ಅದಕ್ಕಾಗಿಯೇ ನಾವೇನು ಮಾಡ್ತೀವಿ, HB ಲೆವೆಲನ್ನು ನೋಡ್ರಿ ಅಂತ ಹೇಳ್ತೀವಿ. ಈ ಯಾವುದೇ ಒಂದು ಆರೋಗ್ಯವಂತ ವ್ಯಕ್ತಿ, ಆರೋಗ್ಯವಂತ ಅಂತ ಹೇಳಬೇಕಾದ್ರೆ ಆತನ ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್ನ ಅಂಶವನ್ನು ನಾವು ಗಣನೆಗೆ ತೆಗೆದುಕೊಳ್ತೀವಿ. ಈಗ ಮುಂದಿನ ಪ್ರಶ್ನೆ, ಬ್ಯಾಟ್ರಿಗಳಲ್ಲಿ ಬಳಸಲಾಗುವ ಆ್ಯಸಿಡ್ ಯಾವುದು ಅಂತ. ಸೊ ಆಪ್ಷನ್ಸ್ ಆಗಿ ನೈಟ್ರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಅಸಿಟಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವು ವಿವಿಧ ಆ್ಯಸಿಡ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದು ಉತ್ತಮ ಅಂತ ಅಂದ್ಕೊಂಡು ನಾನು ಇಲ್ಲಿ ಆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಆದರೆ ಇದಕ್ಕೆ ಸರಿಯಾದ ಆಪ್ಷನ್ ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್. ಇದನ್ನು ಮುಂಚೆ ಹೇಳಿಬಿಡ್ತೀನಿ ನಾನು. ಆ ನಂತರ ನೈಟ್ರಿಕ್ ಆ್ಯಸಿಡ್ ಅಂದರೆ ಅದರ ಬಗ್ಗೆ, ಅದರ ಫಾರ್ಮುಲಾ ಏನು, HNO3 ಅಂತ. ಅದರ ಸಾಂದ್ರತೆ ಎಷ್ಟು, ಡೆನ್ಸಿಟಿ 1.51 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಅಂತ. ಅದರದ್ದೇ ಆದಂಥ ಬಾಯ್ಲಿಂಗ್ ಪಾಯಿಂಟ್ 83 ಡಿಗ್ರಿ ಸೆಲ್ಸಿಯಸ್, ಮೆಲ್ಟಿಂಗ್ ಪಾಯಿಂಟ್ -42 ಡಿಗ್ರಿ ಸೆಲ್ಸಿಯಸ್ ಅಂತ. ಸೊ ಜೊತೆಯಲ್ಲಿ ಇದಕ್ಕೆ ಮತ್ತೆ ಬೇರೆ ಬೇರೆ ಹೆಸರುಗಳು ಕೂಡ ಇದ್ದಾವೆ. ಅಕ್ವಾ ಫೋರ್ಟಿಸ್ ಅಂತ ಹೇಳ್ತಾರೆ, ಸ್ಪಿರಿಟ್ ಆಫ್ ನೈಟರ್ ಅಂತಲೂ ಕೂಡ ಕರೆಯಲಾಗ್ತದೆ. ಜೊತೆಯಲ್ಲಿ ಈ ನೈಟ್ರಿಕ್ ಆ್ಯಸಿಡ್ದ ವಿಶೇಷ ಗುಣ ಏನು ಅಂತಂದರೆ, ಇದು ತುಕ್ಕು ಹಿಡಿಲಿಕ್ಕೆ ಸಹಾಯ ಮಾಡ್ತದೆ. ತುಕ್ಕನ್ನು ಕಡಿಮೆ ಮಾಡೋದಿಲ್ಲ, ತುಕ್ಕು ಹಿಡಿಲಿಕ್ಕೆ ಸಹಾಯ ಮಾಡ್ತದೆ. ಅದಕ್ಕೆ ಇದಕ್ಕೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೂಡ ಹೇಳ್ತಾರೆ. ನಂತರ ಈ ಒಂದು ನೈಟ್ರಿಕ್ ಆ್ಯಸಿಡ್ ಏನಿದೆ ಇದು ಕಲರ್ಲೆಸ್, ಅಂದರೆ ಯಾವುದೇ ಬಣ್ಣ ಹೊಂದಿಲ್ಲ. ಆದರೆ ತುಂಬ ದಿನ ಸಂಗ್ರಹಿಸಲಾದಂಥ ನೈಟ್ರಿಕ್ ಆ್ಯಸಿಡ್ ಏನದೆ ಹಳದಿ ಬಣ್ಣಕ್ಕೆ ತಿರುಗಿಕೊಳ್ತದೆ. ಅದಕ್ಕೆ ಕಾರಣ ಅಂತಂದರೆ ಅದರಲ್ಲಿರುವಂಥ ನೈಟ್ರೋಜನ್ ಮತ್ತು ವಾಟರ್ಗಳು ಡಿಕಂಪೋಸ್ ಆಗ್ತವೆ ಅಂತ ತಿಳಿದು ಬಂದಿದೆ. ನಂತರ ಮುಂದಿನ ಒಂದು ಆಪ್ಷನ್ ಆಗಿತ್ತು ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಈ ಸಲ್ಫ್ಯೂರಿಕ್ ಆ್ಯಸಿಡ್ ಅದರ ಒಂದು ರಾಸಾಯನಿಕ ಸೂತ್ರ ಏನಿದೆ ಅಂದರೆ H2SO4 ಅಂತ. ಇದರ ಒಂದು ಸಾಂದ್ರತೆ 1.83 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ಇದರ ಬಾಯ್ಲಿಂಗ್ ಪಾಯಿಂಟ್ 337 ಡಿಗ್ರಿ ಸೆಲ್ಸಿಯಸ್, ಮೆಲ್ಟಿಂಗ್ ಪಾಯಿಂಟ್ +10 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಇದರ ಒಂದು ಗುಣ ಏನು ಅಂತಂದರೆ, ಇದು ಕೂಡ ಕಲರ್ಲೆಸ್ಸೇ, ಯಾವುದೇ ಬಣ್ಣವನ್ನು ಹೊಂದಿಲ್ಲ. ಆದರೆ ಇದಕ್ಕೆ ಅದರದ್ದೇ ಆದಂಥ ವಿಸ್ಕಸಿಟಿ ಇದೆ, ಅಂದರೆ ಅದು ಮಂದತ್ವ ಇದೆ, ಮತ್ತು ಇದು ನೀರಿನೆಲ್ಲ ಕರಗುವಂಥದ್ದು ಗುಣವನ್ನು ಹೊಂದಿದೆ. ಜೊತೆಯಲ್ಲಿ ಇದನ್ನು ಆಯಿಲ್ ಆಫ್ ವಿಟ್ರಿಯಾಲ್ ಅಂತ ಕೂಡ ಕರೀತಾರೆ. ಮುಂದಿನ ಒಂದು ಆ್ಯಸಿಡ್ ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಇದನ್ನು ಮ್ಯೂರಿಯಾಟಿಕ್ ಆ್ಯಸಿಡ್ ಅಂತ ಕೂಡ ಕರೀತಾರೆ. ನಂತರ ಇದರ ಫಾರ್ಮುಲಾ HCl ಅಂತ. ಇದರ ಬಾಯ್ಲಿಂಗ್ ಪಾಯಿಂಟ್ ಬಂದುಬಿಟ್ಟು -85.05 ಡಿಗ್ರಿ ಸೆಲ್ಸಿಯಸ್. ಇದಕ್ಕೆ ಮಿನರಲ್ ಆ್ಯಸಿಡ್ ಅಂತ ವಿಭಾಗಿಸ್ತಾರೆ. ಆ ನಂತರ ಇದರ ಮೆಲ್ಟಿಂಗ್ ಪಾಯಿಂಟ್ ಏನಿದೆ ಅದರ ಕಾನ್ಸಂಟ್ರೇಷನ್ ಡಿಪೆಂಡೆಂಟ್, ಅಂದರೆ ಅದರ ಪ್ರಮಾಣ ಎಷ್ಟಿದೆ, ನೀರಿನಲ್ಲಿ ಅದರ ಪ್ರಮಾಣ HClನ ಪ್ರಮಾಣ ಎಷ್ಟಿದೆ ಅದರ ಮೇಲಿಂದ ಅದರ ಮೆಲ್ಟಿಂಗ್ ಪಾಯಿಂಟ್ ಬದಲಾಗ್ತಾ ಹೋಗ್ತದೆ. ಮತ್ತು ಇಲ್ಲಿ ಇನ್ನೊಂದು ಮುಖ್ಯ ಅಂಶ ಅಂತಂದರೆ, ಇದು ಒಂದು ಬಹಳ ಸ್ಟ್ರಾಂಗ್ ಆ್ಯಸಿಡ್, ಅಂದರೆ ಪ್ರಭಾವಿ ಒಂದು ಆ್ಯಸಿಡ್. ಇದನ್ನು ನಾವು ಪ್ರತಿಯೊಬ್ಬ ಮನುಷ್ಯರ ದೇಹದಲ್ಲಿ ಕೂಡ ನೋಡ್ತೀವಿ. ಅದನ್ನು ಗ್ಯಾಸ್ಟ್ರಿಕ್ ಆ್ಯಸಿಡ್ ಅಂತ ಕರಿತೀವಿ ನಾವು. ನಂತರ ಇದು ಆ್ಯಸಿಡ್ಡು ಆಮ್ಲ ಎದಕ್ಕೆ ಉಪಯೋಗಕ್ಕೆ ಬರ್ತದೆ ಅಂದರೆ, ನಮ್ಮ ಚಯಾಪಚಯ ಕ್ರಿಯೆಗೆ ಇದು ಬಹಳ ಮುಖ್ಯವಾದದ್ದು. ನಂತರ ಇನ್ನೊಂದು ಆ್ಯಸಿಡ್ ಅಂದರೆ ಅಸಿಟಿಕ್ ಆ್ಯಸಿಡ್. ಈ ಅಸಿಟಿಕ್ ಆ್ಯಸಿಡನ್ನು ಎಥನಾಯಿಕ್ ಆ್ಯಸಿಡ್ ಅಂತ ಕೂಡ ಕರೀತಾರೆ. ಇದರ ಒಂದು ರಾಸಾಯನಿಕ ಸೂತ್ರ ಏನಿದೆ ಅಂದರೆ CH3COOH ಅಂತ. ಇದರ ಸಾಂದ್ರತೆ 1.05 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಅಂತ. ಬಾಯ್ಲಿಂಗ್ ಪಾಯಿಂಟ್ ಬಂದುಬಿಟ್ಟು 118 ಡಿಗ್ರಿ ಸೆಲ್ಸಿಯಸ್, ಮೆಲ್ಟಿಂಗ್ ಪಾಯಿಂಟ್
16.6 ಡಿಗ್ರಿ ಸೆಲ್ಸಿಯಸ್ ಇದೆ. ಇದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗುಂಪಿಗೆ ಸೇರುವಂಥದ್ದು. ನಾವು ಅಡುಗೆ ಮನೆಯಲ್ಲಿ ಉಪಯೋಗ ಮಾಡುವಂಥ ವಿನೆಗಾರ್ ಏನಿದೆ ಇದು 4% ಆಸಿಟಿಕ್ ಆ್ಯಸಿಡ್ಡೇ ಆಗಿದೆ. ನಂತರ ಇದು ಗ್ಲೇಸಿಯಲ್ ಆಸಿಟಿಕ್ ಆ್ಯಸಿಡ್ ಅಂತ ಕೂಡ ಕರೆಸಿಕೊಳ್ತದೆ. ಮುಂದಿನ ಪ್ರಶ್ನೆ ಫೋಟೋಸಿಂಥೆಸಿಸ್ ಅಂದರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ. ಇದು ಬೆಳಕಿನ ಪ್ರಭಾವದಿಂದ ಆಗುವಂಥದ್ದು. ಇದಕ್ಕೆ ಅಂದರೆ ಈ ಕ್ರಿಯೆಗೆ ಸೂಕ್ತವಾಗಿರುವಂಥ ಬೆಳಕು ಯಾವುದು ಅಂತ. ಸೊ ಆಪ್ಷನ್ಸ್ ಆಗಿ ಸೂರ್ಯನ ಬೆಳಕು, ನಕ್ಷತ್ರದ ಬೆಳಕು, ಚಂದ್ರನ ಬೆಳಕು, ದೀಪದ ಬೆಳಕು ಅಂತ. ಸೊ ಈ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಈ ಕುರಿತಾಗಿ ನಾವು ಸಾಕಷ್ಟು ಓದ್ಕೊಂಡಿರ್ಬೋದು, ತಿಳ್ಕೊಂಡಿರ್ಬೋದು. ಮತ್ತೆ ಇಲ್ಲಿ ಮೆಲುಕು ಹಾಕೋಣ. ಈ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಎಲ್ಲಿ ಜರುಗ್ತದೆ, ಇದಕ್ಕೆ ಏನೇನು ಬೇಕು? ಸೊ ಇದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದ ಕೂಡಲೇ ಎಲ್ಲರಿಗೆ ನೆನಪು ಬರೋದು ಗಿಡದ ಭಾಗ, ಅದು ಕೂಡ ಎಲೆ, ಹೌದಾ? ಸೊ ಈ ಗಿಡದ ಭಾಗ ಮಣ್ಣಿನ ಮೇಲ್ಭಾಗ ಎಲ್ಲ ಕಾಂಡ ಅಂತ ಕರೆಸ್ಕೊಂಡ್ರೆ, ಕೆಳಭಾಗ ಎಲ್ಲ ಏನಂತ ಕರೆಸ್ಕೊಳ್ತದೆ? ಬೇರು. ಸೊ ಈ ಒಂದು ಕಾಂಡ ಮತ್ತು ಬೇರು ಇವೆರಡರ ಮಧ್ಯದಲ್ಲಿ ಈ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಬೇಕಾದಂಥದ್ದು ಯಾವುದು ಅಂತಂದರೆ ಎಲೆ. ಸೊ ಈ ಎಲೆಗಳು ಏನನ್ನು ಹೊಂದಿರ್ತವೆ? ಈ ಒಂದು ಚಿತ್ರದಲ್ಲಿ ನಾನು ಪ್ರಯತ್ನ ಮಾಡಿದ್ದೇನೆಂದರೆ, ಈ ಎಲೆಗಳಲ್ಲಿ ಆಕ್ಸಿಜನ್ ಹೊರಗೆ ಬರ್ತದೆ ಎಲೆಗಳಿಂದ. ನಂತರ ಕಾರ್ಬನ್ ಡೈಆಕ್ಸೈಡ್ ಎಲೆಗಳಿಂದ ಹೀರಲ್ಪಡ್ತದೆ. ಜೊತೆಯಲ್ಲಿ ಈ ಸೂರ್ಯನ ರಶ್ಮಿ ಏನಿದೆ, ಸೂರ್ಯನ ಬೆಳಕು, ಅದು ಕೂಡ ಹೀರಲ್ಪಡ್ತದೆ. ಆ ನಂತರ ಏನಾಗ್ತದೆ? ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗ್ತದೆ. ಅದಕ್ಕೆ ಫೋಟೋಸಿಂಥೆಸಿಸ್ ಅಂತ ಹೇಳ್ತೀವಿ. ಸೊ ಈ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಸೂರ್ಯರಶ್ಮಿ ಈ ಮೂರರಿಂದ ಏನಾಗ್ತದೆ? ಗ್ಲೂಕೋಸ್ ತಯಾರಾಗ್ತದೆ. ಅದರ ರಾಸಾಯನಿಕ ಸೂತ್ರ C6H12O6 ಅಂತ. ಜೊತೆಯಲ್ಲಿ ಆಮ್ಲಜನಕ ಬಿಡುಗಡೆ ಹೊಂದ್ತದೆ. ಈ ಶುಗರ್ ಅಂತ ಏನು ಹೇಳ್ತೀವಿ ಅಥವಾ ಗ್ಲುಕೋಸ್ ಅಂತ ಏನು ಹೇಳ್ತೀವಿ, ಇದು ಸ್ಟಾರ್ಚ್ ರೂಪದಲ್ಲಿ ಕಾಂಡದಲ್ಲಿ ಶೇಖರಣೆಗೊಳ್ತದೆ, ಕೆಲವೊಂದು ಸಲ ಬೇರಿನಲ್ಲಿ ಶೇಖರಣೆಗೊಳ್ತದೆ, ಹೌದಾ? ಸೊ ಈ ವಿಚಾರವಾಗಿ ಇನ್ನೂ ಸ್ವಲ್ಪ ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಈ ಎಲೆಯಲ್ಲಿ ಏನಿರ್ತದೆ? ಎಲೆ ಹೆಂಗೆ ಕಾಣ್ತದ್ರಿ? ಅದು ಹಸಿರಾಗಿ ಕಾಣ್ತದೆ. ಯಾಕೆ ಹಸಿರಾಗಿ ಕಾಣ್ತದೆ? ಇದು ಒಂದು ಪ್ರಶ್ನೆಯಾಗಿಯೂ ಬರಬಹುದು ಅಥವಾ ನಮಗೆ ವಿಚಾರಕ್ಕೂ ಹಚ್ತದೆ. ಸೊ ಈ ಸೂರ್ಯರಶ್ಮಿಯಲ್ಲಿ ಬರುವಂಥ ಏನು ಬೆಳಕಿದೆ, ಇದು 7 ಬಣ್ಣಗಳನ್ನು ಹೊಂದಿದೆ ಅಂತ ನಮಗೆ ಗೊತ್ತಾಗ್ತದೆ. ಅದು ಯಾವಾಗ ಗೊತ್ತಾಗ್ತದೆ? ಕಾಮನಬಿಲ್ಲು ನೋಡಿದಾಗ ಗೊತ್ತಾಗ್ತದೆ. ಮತ್ತು ನಮ್ಮ ಪ್ರಯೋಗಶಾಲೆಯಲ್ಲಿ ತ್ರಿಪಟ್ಟಕದ ಮೂಲಕ ಬಿಳಿ ಬೆಳಕನ್ನು ಹರಿಸಿದಾಗ ಅದು ಏನಾಗ್ತದೆ? 7 ಬಣ್ಣಗಳಾಗಿ ನಮಗೆ ಕಾಣಿಸ್ತದೆ. ವಿಬ್ಜಾರ್ ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ಸೂರ್ಯನ ಬೆಳಕು, ಬಿಳಿಯ ಬೆಳಕು ಏನು ಬರ್ತದೆ, ಇದರಲ್ಲಿ ಕೆಂಪು ಮತ್ತು ನೀಲಿ ಈ 2 ಬಣ್ಣಗಳು ಏನದೆ ಕ್ಲೋರೋಫಿಲ್ ಅನ್ನುವಂಥ ಏನು ಪತ್ರಹರಿತ್ತು ಅಂತ ಅಂಶ ಇದೆ ಎಲೆಗಳಲ್ಲಿ, ಅದು ಏನು ಮಾಡ್ತದೆ? ಅಬ್ಸಾರ್ಬ್ ಮಾಡ್ತದೆ. ಅದು ತಗೊಂಡ್ಬಿಟ್ಟು ಏನು ಮಾಡ್ತದೆ? ಆಹಾರ ತಯಾರಿಕೆಗೆ ಉಪಯೋಗಿಸ್ಕೊಳ್ತದೆ. ಈ ಒಂದು ಕ್ಲೋರೋಫಿಲ್ ಎಲ್ಲಿರ್ತದೆ? ಕ್ಲೋರೋಪ್ಲಾಸ್ಟ್ ಅನ್ನುವಂಥ ಭಾಗದಲ್ಲಿ ಇರ್ತದೆ. ಆನಂತರ ಈ ಸೂರ್ಯರಶ್ಮಿಯಲ್ಲಿ ಇರುವಂಥ ಗ್ರೀನ್ ಅಂದರೆ ಹಸಿರು ಏನು ಬಣ್ಣದ ಬೆಳಕಿದೆ, ಅದು ಏನದೆ ಅದನ್ನು ಈ ಕ್ಲೋರೋಫಿಲ್ ಹೊರಗೆ ಹಾಕ್ತದೆ, ರಿಫ್ಲೆಕ್ಟ್ ಮಾಡ್ತದೆ, ಹೌದಾ? ಸೊ ಈ ಕಾರಣದಿಂದಾಗಿ ಎಲೆಗಳು ಹಸಿರಾಗಿ ನಮಗೆ ಕಾಣಿಸ್ತವೆ. ನಂತರ ಇನ್ನೂ ಒಂದು ಮುಖ್ಯವಾದಂಥ ಅಂಶ ಅಂತಂದರೆ, ಈ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆ ವೇಗವನ್ನು ಯಾವ ಒಂದು ಅಂಶದ ಮೇಲೆ ನಿರ್ಧಾರ ಆಗ್ತದೆ ಅಂತ ಕೇಳಿದಾಗ, ಒಳ್ಳೆ ಸೂರ್ಯರಶ್ಮಿ ಸಿಕ್ಕಾಗ ಮಾತ್ರ, ಆ ಎಲೆ ಭಾಗಕ್ಕೆ ಸಿಕ್ಕಾಗ ಮಾತ್ರ ಈ ಫೋಟೋಸಿಂಥೆಸಿಸ್ ಅಥವಾ ದ್ಯುತಿ ಸಂಶ್ಲೇಷಣ ಕ್ರಿಯೆ ವೇಗವಾಗಿ ನಡೀತದೆ. ಅದೇ ಮಂದವಾದಂಥ ಸೂರ್ಯರಶ್ಮಿ ಇದ್ದಾಗ ಏನಾಗ್ತದೆ?
ಈ ದ್ಯುತಿ ಸಂಶ್ಲೇಷಣ ಕ್ರಿಯೆ ಕೂಡ ನಿಧಾನಗತಿಯಲ್ಲಿ ಸಾಗ್ತದೆ. ಆ ನಂತರ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಂದರೆ ನೀವೇ ಹೇಳ್ತೀರಿ ಈಗ ಸೂರ್ಯನ ಬೆಳಕು ಅಂತ. ಹೌದಾ ಮಿತ್ರರೇ? ಈಗ ಮುಂದಿನ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಯಾವುದೇ ವಸ್ತುವಿನ ಭಾರ ಏನಾಗ್ತದೆ? ಒಂದು ವಸ್ತುವಿನ ಭಾರ ಈ ಆಪ್ಷನ್ನಲ್ಲಿ ನೋಡಿದಾಗ ಭೂಮಿಯ ಮೇಲೆ ಧ್ರುವ ಪ್ರದೇಶ ಅಂತ ಇದೆ. ಆ ಧ್ರುವ ಮತ್ತು ಮೇರುಗಳಲ್ಲಿ ಹೆಚ್ಚಾಗಿರುತ್ತದೆ. ಆಪ್ಷನ್ ಬಿ ತಗೊಂಡಾಗ ಬೆಟ್ಟಗಳ ಮೇಲೆ ಸಮತಲ ಪ್ರದೇಶಗಳಿಗಿಂತ ಹೆಚ್ಚಾಗಿರ್ತದೆ. ನಂತರ ಸಿ ಆಪ್ಷನ್ ಏನು ಹೇಳ್ತದೆ? ಭೂಮಿಯ ಎಲ್ಲೆಡೆ ಒಂದೇ ಆಗಿರ್ತದೆ. ನಂತರ ಡಿ ಆಪ್ಷನ್ನು ಭೂಮಧ್ಯ ರೇಖೆಯ ಬಳಿ ಹೆಚ್ಚಾಗಿರುತ್ತದೆ ಅಂತ. ಸೊ ಅಂದರೆ ವಸ್ತುವಿನ ಭಾರ ಅಂತ ನಾವು ಹೇಳಿದಾಗ ಅದನ್ನು ನಾವು ಈ ರೀತಿ ಅರ್ಥ ಮಾಡ್ಕೋಬೋದು. ಹೇಗಂದರೆ ವಸ್ತುವಿನ ಭಾರ ಅನ್ನೋದು ಡಬ್ಲ್ಯೂ ವೆಯ್ಟ್ ಅಂತ ಅಂದ್ಕೊಂಡಾಗ ಇದು ವಸ್ತುವಿನ ದ್ರವ್ಯರಾಶಿ ಮತ್ತು ಗುರುತ್ವ ವೇಗೋತ್ಕರ್ಷ ಜಿ ಇವೆರಡರ ಗುಣಲಬ್ಧ ಅಂತ ನಾವು ತಿಳ್ಕೊಬೋದು. ಸೊ ಇದು ನ್ಯೂಟನ್ನಿನ ಒಂದು ನಿಯಮಕ್ಕೆ ಅನುಸಾರವಾಗಿ ವೆಯ್ಟ್ ಅಥವಾ ವಸ್ತುವಿನ ಭಾರ ಅಂತಂದರೆ ಅದು ಒಂದು ರೀತಿಯ ಬಲ. ಆ ಬಲ ಯಾವ ದಿಕ್ಕಿನತ್ತ ಇದೆ ಅಂತ ನಾವು ವಿಚಾರ ಮಾಡಿದಾಗ ಅದು ಭೂಮಿಯ ಕೇಂದ್ರದ ಕಡೆ ಇದೆ. ಸೊ ಈ ಒಂದು ವಿಚಾರವನ್ನು ನೋಡಿದಾಗ ವಸ್ತುವಿನ ಭಾರ ವಸ್ತುವಿನ ದ್ರವ್ಯರಾಶಿ ಅಷ್ಟೇ ಅಲ್ಲ, ಅದು ಗುರುತ್ವ ವೇಗೋತ್ಕರ್ಷವನ್ನು ಕೂಡ ಒಳಗೊಂಡಿರೋದ್ರಿಂದ ಈ ಗುರುತ್ವ ವೇಗೋತ್ಕರ್ಷ ಮತ್ತು ಭೂಮಿಯ ಮೇಲೆ ನಾವು ಯಾವ ಎತ್ತರದಲ್ಲಿ ಹೋಗ್ತೀವಿ ಅಥವಾ ಭೂಮಿಯ ಒಳಗಡೆ ಯಾವ ಒಂದು ಕೆಳಗಡೆ ಹೋಗ್ತೀವಿ ಅನ್ನೋದರ ಮೇಲೆ ಈ ಜಿ ಅವಲಂಬಿತವಾಗಿದೆ. ಸೊ ಇದನ್ನು ಈ ಒಂದು ಸ್ಲೈಡ್ನಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ. ಸೊ ಜಿ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದರೆ ಗುರುತ್ವ ವೇಗೋತ್ಕರ್ಷ ಏನಿದೆ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಜಿ ಮತ್ತು ಮಾಸ್ ಆಫ್ ಅರ್ತ್ ಎಮ್ ಇ ಡಿವೈಡೆಡ್ ಬೈ ರೇಡಿಯಸ್ ಆಫ್ ಅರ್ತ್ ಸ್ಕ್ವೇರ್ ಆಫ್ ದ ರೇಡಿಯಸ್ ಆಫ್ ಅರ್ತ್. ಸೊ ಈ ಒಂದು ಸಂಬಂಧವನ್ನು ಹೊಂದಿದೆ. ಹೀಗಾಗಿಬಿಟ್ಟು ನಾವು ಭೂಮಿಯ ಸಮತಟ್ಟಿನಿಂದ ಮೇಲ್ಗಡೆ ಹೋದಾಗ ಆವಾಗ ಕೂಡ ಏನಾಗ್ತದೆ, ಈ ಜಿ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕಡಿಮೆ ಆಗ್ತದೆ. ನಂತರ ನಾವು ಭೂಮಿಯ ಆಳಕ್ಕೆ ಇಳಿದಾಗ, ಭೂಮಿಯ ಕೇಂದ್ರದ ಕಡೆ ಹೋದಾಗ ಕೂಡ, ಭೂಮಧ್ಯ ಕಡೆ ಹೋದಾಗ ಕೂಡ ಏನಾಗ್ತದೆ, ಜಿ ಕಡಿಮೆನೇ ಆಗ್ತದೆ. ಜಿ ಡ್ಯಾಶ್ ಲೆಸ್ ದೆನ್ ಜಿ ಅಂತ ಎರಡೂ ಸಂದರ್ಭದಲ್ಲಿ ನಾವು ನೋಡ್ತೀವಿ. ಈ ಅಂಶದ ಗಮನದಲ್ಲಿ ಇಟ್ಕೊಂಡಾಗ ನಮಗೆ ಏನು ಗೊತ್ತಾಗ್ತದೆ ಅಂದರೆ ಭೂಮಿಯ ಎಲ್ಲ ಕಡೆ ವಸ್ತುವಿನ ಭಾರ ಒಂದೇ ಇರ್ತದೆ. ಅದೇ ನಾವು ಬೆಟ್ಟ ಗುಡ್ಡಗಳ ಕಡೆ ಹೋದಾಗ ಮತ್ತು ಅದು ಏನಾಗ್ತದೆ, ಸಮತಲ ಪ್ರದೇಶಗಳಿಗಿಂತ ಹೆಚ್ಚಾಗಿರ್ತದೆ ಅನ್ನೋದು ತಪ್ಪಾಗ್ತದೆ. ಸೊ ಅದಕ್ಕಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಮಿತ್ರರೇ, ಈಗ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ವಾಯುಮಾನದ ಒತ್ತಡವನ್ನು ಅಳೆಯುವ ಉಪಕರಣ ಯಾವುದು? ಸೊ ಇಲ್ಲಿ ಆಪ್ಷನ್ ಆಗಿ 4 ಉಪಕರಣಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅಲ್ಟಿಮೀಟರ್, ಹೈಗ್ರಾಮೀಟರ್, ಹೈಡ್ರಾಮೀಟರ್, ಬ್ಯಾರೋಮೀಟರ್ ಅಂತ. ಸೊ ಈ ವಿವಿಧ ಉಪಕರಣಗಳ ಮಾಹಿತಿಯನ್ನು ನಾವು ಹೊಂದಿರೋದು ಏನು ತಪ್ಪಲ್ಲ, ಒಳ್ಳೆಯ ವಿಚಾರವೇ. ಸೊ ಆ ಒಂದು ಕಾರಣದಿಂದ ನಾನೇನು ಮಾಡ್ತಾ ಇದ್ದೀನಿ, ಈಗ ಬೇರೆ ಬೇರೆ ಉಪಕರಣಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅಲ್ಟಿಮೀಟರ್ ಅಂತ ಎದಕ್ಕಂತೀವಿ ಅಂದರೆ ಸಮುದ್ರ ಮಟ್ಟದಿಂದ ಯಾವುದೇ ಭೂಭಾಗದ ಎತ್ತರವನ್ನು ಅಳೆಯಲಿಕ್ಕೆ ಬಳಕೆ ಮಾಡುವಂಥ ಸಾಧನ, ಅದು ಅಲ್ಟಿಮೀಟರ್. ಸೊ ಇದನ್ನು ನಾವು ಈ ಏರ್ಕ್ರಾಫ್ಟ್ ಮತ್ತು ಸ್ಪೇಸ್ ಕ್ರಾಫ್ಟ್ ಪೈಲಟ್ಸು ಬಳಸ್ತಾರೆ. ಸೊ ಯಾವುದೇ ಒಂದು ನಿರ್ಧಾರಿತ ಭೂ ಪ್ರದೇಶದಿಂದ ಎಷ್ಟು ಎತ್ತರದಲ್ಲಿ ಅವರು ಹಾರಾಟವನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿಲಿಕ್ಕೆ. ಅದೇ ಹೈಗ್ರಾಮೀಟರ್ ಅಂತಂದರೆ ಇದು ಗಾಳಿಯಲ್ಲಿನ ತೇವಾಂಶವನ್ನು ಅಳತೆ ಮಾಡಲಿಕ್ಕೆ ಬಳಸುವಂಥ ಸಾಧನ. ಮತ್ತು ನಾವು ಕೋಣೆಯ ಒಳಗಡೆ ತೇವಾಂಶ ಎಷ್ಟಿದೆ ಮತ್ತು ಕೋಣೆಯ ಹೊರಗಡೆ ತೇವಾಂಶ ಎಷ್ಟಿದೆ ಅಂತ ಒಂದೇ ಸಾಧನದಿಂದ ನೋಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ಕೋಣೆಯ ಒಳಗಿನ ತೇವಾಂಶವನ್ನು ಅಳತೆ ಮಾಡಲಿಕ್ಕೆ ಒಂದು ಹೈಗ್ರಾಮೀಟರ್ ಮತ್ತು ಹೊರಗಿನ ತೇವಾಂಶವನ್ನು ಅಳತೆ ಮಾಡಲಿಕ್ಕೆ ಬೇರೆ ಹೈಗ್ರಾಮೀಟರ್ ಬಳಸ್ತೀವಿ. ಈ ವಿಷಯ ನಿಮಗೆ ಗೊತ್ತಿರಬೇಕು. ನಂತರ ಹೈಡ್ರಾಮೀಟರ್ ಅಂತ ಅಂದರೆ ಇದು ಒಂದು ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಲಿಕ್ವಿಡ್ಸನ್ನು
ಮೆಜರ್ ಮಾಡಲಿಕ್ಕೆ ಬಳಸ್ತೀವಿ. ಸೊ ಇಲ್ಲಿ ಏನಾಗ್ತದೆ, ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಎ ಲಿಕ್ವಿಡ್ ಅಂದರೆ ಒಂದು ದ್ರವದ ಸಾಂದ್ರತೆ ಏನಿದೆ, ಲಿಕ್ವಿಡ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಡಿವೈಡೆಡ್ ಬೈ ದ ಡೆನ್ಸಿಟಿ ಆಫ್ ವಾಟರ್ ಇನ್ ದ ಸೇಮ್ ಯೂನಿಟ್ಸ್. ಅಂದರೆ ಒಂದೇ ಅಳತೆಯ ಒಂದು ದ್ರವವನ್ನು ತೆಗೆದುಕೊಂಡಾಗ, ಅದೇ ಅಳತೆಯ ನೀರನ್ನು ತೆಗೆದುಕೊಂಡಾಗ ಅವೆರಡರ ಒಂದು ಸಾಂದ್ರತೆಯ ಭಾಗಲಬ್ಧವನ್ನು ತೆಗೆದುಕೊಳ್ತೀವಿ. ಸೊ ಅದನ್ನು ನಾವು ಅಳತೆ ಮಾಡುವುದಕ್ಕೆ ಹೈಡ್ರೋಮೀಟರನ್ನು ಬಳಸ್ತೀವಿ. ಸೊ ಇದನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತಂದಾಗ, ಸೊ ಈ ಮೀನನ್ನು ಬೆಳೆಸ್ತಾರಲ್ಲ, ಫಿಶ್ ಕೀಪಿಂಗ್ ಅಂತ ಹೇಳ್ತೀವಿ, ಅಲ್ಲಿ ಬಳಸ್ತಾರೆ. ನಂತರ ವೈನ್ ಮೇಕಿಂಗ್ ಮತ್ತು ಹಾಲಿನ ಒಂದು ಉದ್ಯಮದಲ್ಲಿ ಬಳಕೆ ಮಾಡ್ತಾರೆ. ನಂತರ ಬ್ಯಾರೋಮೀಟರ್ಗೆ ಬರೋಣ. ಈ ಬ್ಯಾರೋಮೀಟರ್ ಅನ್ನೋದು ವಾತಾವರಣದಲ್ಲಿಯೇ ಒತ್ತಡವನ್ನು, ಗಾಳಿ ಮತ್ತು ವಿವಿಧ ಅನಿಲಗಳ ಒತ್ತಡವನ್ನು ಅಳತೆ ಮಾಡಲಿಕ್ಕೆ ಬಳಸುವಂಥ ಸಾಧನಕ್ಕೆ ಬ್ಯಾರೋಮೀಟರ್ ಅಂತ ಅಂತೀವಿ. ಸೊ ಈ ಬ್ಯಾರೋಮೀಟರ್ನಲ್ಲಿ 2 ಪ್ರಕಾರದ ಸಾಧನಗಳಿದ್ದಾವೆ. ಒಂದು ಪಾದರಸವನ್ನು ಉಪಯೋಗ ಮಾಡುವಂಥ ಸಾಧನ, ಮತ್ತು ಇನ್ನೊಂದು ನಿರ್ದ್ರವ ಅನೆರಾಯ್ಡ್ ಸಾಧನ. ಸೊ ಈ ಎರಡರಲ್ಲಿ ವ್ಯತ್ಯಾಸ ಏನು ಅಂತಂದರೆ, ಬಳಕೆ ಮಾಡುವಂಥ ಒಂದು ವಸ್ತುಗಳು. ಸೊ ಪಾದರಸದ ಬ್ಯಾರೋಮೀಟರ್ನಲ್ಲಿ ಪಾದರಸನೇ ಪ್ರಮುಖವಾಗಿರ್ತದೆ. ಈ ಅನೆರಾಯ್ಡ್ನಲ್ಲಿ ಬೆರಿಲಿಯಂ ಮತ್ತು ಕಾಪರ್ನಿಂದ ಮಾಡಿದಂಥ ಮಿಶ್ರ ಲೋಹವನ್ನು ಬಳಸ್ತೀವಿ. ಸೊ ಈ ಒಂದು ಸ್ಲೈಡ್ನಲ್ಲಿ ನಿಮಗೆ ಅನೆರಾಯ್ಡ್ ಬ್ಯಾರೋಮೀಟರ್ ಚಿತ್ರವನ್ನು ಕೊಟ್ಟಿದ್ದೀನಿ. ನಂತರ ಬಲಗಡೆಗೆ ಪಾದರಸ ಮರ್ಕ್ಯೂರಿ ಬ್ಯಾರೋಮೀಟರ್ ಚಿತ್ರವನ್ನು ಕೂಡ ಕೊಟ್ಟಿದ್ದೀವಿ. ಸೊ ಈ ಎರಡರ ಒಂದು ಸಂಶೋಧಕರು ಯಾರು ಅನ್ನುವಂಥ ವಿಷಯ ನಮಗೆಲ್ಲರಿಗೂ ಗೊತ್ತಿರಬೇಕು. ಈ ಅನೆರಾಯ್ಡ್ ಬ್ಯಾರೋಮೀಟರನ್ನು ಲೂಸಿಯನ್ ವಿಧಿ ಅನ್ನುವಂಥ ಫ್ರಾನ್ಸ್ ದೇಶದವ ಸಂಶೋಧನೆ ಮಾಡಿದರು. ಅವರು ಸಂಶೋಧನೆ ಮಾಡಿ ಪ್ರಕಟ ಮಾಡಿದಂಥ ವರ್ಷ ಯಾವುದು ಅಂದರೆ 1844. ಅದೇ ರೀತಿ ಅದಕ್ಕಿಂತ ಪೂರ್ವದಲ್ಲಿ ಇದ್ದಂಥದ್ದೇ ಪಾದರಸದ ಬ್ಯಾರೋಮೀಟರ್. ಸೊ ಇದನ್ನು ಇಟಲಿಯ ಇವಾಂಜೆಲಿಸ್ತಾ ಟೋರಿಸೆಲ್ಲಿ ಅನ್ನೋರು ಸಂಶೋಧನೆ ಮಾಡಿದರು. ಅದಕ್ಕಾಗಿ ವಾತಾವರಣದ ಒತ್ತಡವನ್ನು ಇನ್ನೂ ಕೂಡ ನಾವು ಟಾರ್ನಲ್ಲಿನೇ ಹೇಳ್ತೀವಿ. ಸೊ ಇವೆಲ್ಲ ವಿಷಯಗಳು ನಮಗೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಾಯಕ ಆಗ್ತದೆ ಅಂತ ವಿಶ್ವಾಸ ಇದೆ ನನಗೆ. ಸೊ ಅದಕ್ಕಾಗಿ ಈ ಒಂದು ಪ್ರಶ್ನೆಗೆ ವಾಯುಮಾನದ ಒತ್ತಡವನ್ನು ಅಳೆಯುವಂಥ ಉಪಕರಣ ಅಂತ ಬಂದಾಗ ಬ್ಯಾರೋಮೀಟರ್ ಅನ್ನೋದು ಸರಿಯಾದ ಉತ್ತರ. ಈ ಜೊತೆಯಲ್ಲಿ ನಾನು ಈಗಾಗಲೇ ಹೇಳಿದೆ ನಿಮಗೆ, ಏರ್ಕ್ರಾಫ್ಟ್ ಪೈಲಟ್ಸು, ಸ್ಪೇಸ್ ಕ್ರಾಫ್ಟ್ ಪೈಲಟ್ಸು ಬಳಸುವಂಥದ್ದು ಆಲ್ಟಿಮೀಟರ್ ಅಂತ. ಈ ಬ್ಯಾರೋಮೆಟ್ರಿಕ್ ಆಲ್ಟಿಮೀಟರ್ಸ್ ಅಂತಲೂ ಕೂಡ ಬಳಕೆಯಲ್ಲಿ ಇದ್ದಾವೆ. ಅಂದರೆ ವಾತಾವರಣದ ಒತ್ತಡ ನಾವು ಭೂಮಿಯಿಂದ ಮೇಲಕ್ಕೆ ಹೋದಂತೆ ಕಡಿಮೆ ಆಗ್ತದೆ. ಯಾಕಂದರೆ ಗಾಳಿಯ ಒಂದು ಅಂಶ ಅಂದರೆ ಅನಿಲದ ಮಿಶ್ರಣ ಬದಲಾಗ್ತಾ ಹೋಗ್ತದೆ. ಆ ಒಂದು ಕಾರಣದಿಂದ ವಾತಾವರಣದ ಒತ್ತಡ ಕೂಡ ಬದಲಾಗ್ತದೆ ಅಥವಾ ಕಡಿಮೆ ಆಗ್ತದೆ. ಅದಕ್ಕಾಗಿ ನಾವು ಅಲ್ಟಿಮೀಟರ್ ಅಂತೇನು ಹೇಳ್ತೀವಿ, ಎತ್ತರವನ್ನು ಅಳೆಯುವಂಥ ಒಂದು ಸಾಧನ, ಅಲ್ಲಿ ವಾತಾವರಣದ ಒತ್ತಡವನ್ನು ಗಮನಿಸಿನೇ ಒಂದು ಎತ್ತರವನ್ನು ಹೇಳುವಂಥದ್ದು ಕೂಡ ಇದೆ. ಅದಕ್ಕೆ ಬ್ಯಾರೋಮೆಟ್ರಿಕ್ ಅಲ್ಟಿಮೀಟರ್ಸ್ ಅಂತ ಹೇಳ್ತೀವಿ ನಾವು. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುದ್ವಾಹಕ ಶಕ್ತಿ ಇರುವಂಥ ವಸ್ತು ಯಾವುದು ಅಂತ. ಇಲ್ಲಿ ಒಂದು 4 ಆಪ್ಷನ್ ಕೊಡಲಾಗಿದೆ: ಈಥೇನ್, ನೀರು, ಆಲ್ಕೋಹಾಲ್, ಮಿಥೇನ್ ಅಂತ. ಸೊ ಈಗ ನಾವು ಸಹಜವಾಗಿ ನೆನ್ಪಿಡಬೇಕಾದದ್ದು ಏನು ಅಂತಂದರೆ, ಒಂದು ದ್ರಾವಣ ಅಂತಂದರೆ ಯಾವ ರೀತಿ ಹೇಳ್ಬೋದು ನಾವು. ಸೊ ಈಗ ನೋಡೋಣ. ದ್ರಾವಣ ಅಂತಂದರೆ ದ್ರವ್ಯ ಮತ್ತು ದ್ರಾವಕ ಇವೆರಡರ ಮಿಶ್ರಣದಿಂದ ಬಂದದ್ದು ಯಾವುದದು ದ್ರಾವಣ. ಸೊ ಇದಕ್ಕೆ ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ಕೂಡಿದಾಗ ಏನಾಗ್ತದೆ, ಸೊಲ್ಯೂಷನ್ ಅಂತ ಹೇಳ್ತೀವಿ. ಒಂದು ನೆನ್ಪಿಡಬೇಕಾದ್ದು ಏನಂದರೆ, ನೀರು ಸಾರ್ವತ್ರಿಕ ದ್ರಾವಕ. ಅಂದರೆ ಬಹಳಷ್ಟು ವಸ್ತುಗಳು, ನೈಸರ್ಗಿಕವಾಗಿ ಸಿಗುವಂಥ ಬಹಳಷ್ಟು ವಸ್ತುಗಳು ನೀರಿನಲ್ಲಿ ಕರಗ್ತದೆ. ಸೊ ಈ ಒಂದು ಕಾರಣದಿಂದ ನೀರನ್ನು ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ಸೊ ಈ ಒಂದು ಪ್ರಶ್ನೆ ಕೂಡ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಅದಕ್ಕಾಗಿ ಇದನ್ನು ನಾವು ನೆನ್ಪಿಡಲೇಬೇಕು. ನಂತರ ಈ ಒಂದು ಕಾರಣದಿಂದ ಮತ್ತು ಈ ಮಿಥೇನ್ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಮಿಥೇನ್ ಏನಾಗ್ತದೆ, ಅದನ್ನು ನಾವು ದಹಿಸಿದಾಗ
ಬಿಡುಗಡೆ ಆಗುವಂಥ ಕಾರ್ಬನ್ ಡೈಆಕ್ಸೈಡು ಬಹಳ ಬಹಳ ಕಡಿಮೆ ಇರ್ತದೆ. ಇದೊಂದು ನೆನಪಿಡಬೇಕು. ಆದರೆ ಇಲ್ಲಿ ಬಂದಂಥ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ನೀರೇ ಆಗ್ತದೆ. ಯಾಕಂದರೆ ಈ ನೀರು ವಿದ್ಯುತ್ ವಾಹಕ ಶಕ್ತಿಯನ್ನು ಹೊಂದಿರುವಂಥ ವಸ್ತು. ಸೊ ಮಿತ್ರರೇ ಹಾಗೂ ವಿದ್ಯಾರ್ಥಿಗಳೇ, ಇದೀಗ ನಾವೇನು ಮಾಡಿದ್ದೀವಿ, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಂತಹ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ಅದರ ಜೊತೆಯಲ್ಲಿ ಆ ಒಂದು ಆಪ್ಷನ್ಸ್ನಲ್ಲಿ ಇರುವಂಥ ಅಂಶಗಳನ್ನು ಕೂಡ ತಿಳಿಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇದೇ ರೀತಿ ಮುಂದಿನ ಕಂತುಗಳಲ್ಲಿ ಮತ್ತೆ ನಾನು ಕೆಲವೊಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಅದರ ವಿಶ್ಲೇಷಣೆಗೆ ತಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳ್ತಾ, ತುಂಬ ಒಳ್ಳೆಯ ರೀತಿಯಲ್ಲಿ ತಾವು ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡಿರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮಸ್ಕಾರಗಳು.